ನಮಸ್ಕಾರ ವೀಕ್ಷಕರೇ, ಇನ್ನೇನು ಆಷಾಢ ಕಳೆದು ಶ್ರಾವಣ ಶುರುವಾಗಲಿದೆ. ಶ್ರಾವಣ ಯಾವಾಗ ಶುರುವಾಗ್ತಿದೆ, ಶ್ರಾವಣದಲ್ಲಿ ಯಾವ ಯಾವ ವಿಶೇಷ ಹಬ್ಬಗಳಿವೆ, ಜೊತೆಗೆ ಯಾವ ರೀತಿಯಾದ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಜೊತೆಗೆ ಗುರುಗಳನ್ನ ಅಂದರೆ ರಾಯರನ್ನ ಪೂಜೆ ಮಾಡ್ತಿರೋರು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಿಂದ ಚಾತುರ್ಮಾಸ ಆರಂಭವಾಗಿರೋದ್ರಿಂದ ಈಗ ಗುರುರಾಯರಿಗೆ ಹಣ್ಣುಗಳು, ತೆಂಗಿನಕಾಯಿ, ಸುಗಂಧ ದ್ರವ್ಯಗಳು ಹಾಗೂ ಅಡುಗೆ ನೈವೇದ್ಯಕ್ಕೆ ತರಕಾರಿ ಸೊಪ್ಪುಗಳು 1 ತಿಂಗಳ ತನಕ ನಿಷೇಧವಾಗಿದೆ. ಈಗಾಗಲೇ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಿಂದ ಚಾತುರ್ಮಾಸ ಆರಂಭ ಆಗಿರೋದ್ರಿಂದ ಈಗ ಶ್ರೀ ವಿಷ್ಣುವು 4 ಮಾಸಗಳ ಕಾಲ ಯೋಗ ನಿದ್ರೆಗೆ ಹೋಗುವಂಥ ಸಮಯ. ಜೊತೆಗೆ ಈ ಯೋಗ ನಿದ್ರೆಗೆ ಹೋಗೋಕ್ಕಿಂತ ಮುಂಚೆ ಭಗವಂತ ಶ್ರೀ ವಿಷ್ಣು ತನ್ನ ಎಲ್ಲ ರೀತಿಯಾದ ಜವಾಬ್ದಾರಿಗಳನ್ನ ಗುರುಗಳಿಗೆ, ಗಣೇಶನಿಗೆ, ಶಿವನಿಗೆ, ಕುಬೇರನಿಗೆ, ಲಕ್ಷ್ಮಿಗೆ ವಹಿಸಿ ಹೋಗ್ತಾರೆ, ಅಂದರೆ ಯೋಗ ನಿದ್ರೆಗೆ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಶ್ರಾವಣದಲ್ಲಿ ದೇವರಿಗೆ ಅಂದರೆ ಭಗವಂತನಿಗೆ ಪೂಜೆ ಮಾಡೋದ್ರಿಂದ ಹೆಚ್ಚು ಲಾಭಗಳನ್ನ ಪಡ್ಕೊಬೋದು. ಜೊತೆಗೆ ಈಗ ಗುರುರಾಯರಿಗೆ 1 ತಿಂಗಳ ಕಾಲ ಯಾವುದೇ ರೀತಿಯಾದ ಹಣ್ಣು, ತೆಂಗಿನಕಾಯಿ, ನೈವೇದ್ಯ, ತರಕಾರಿ ಸೊಪ್ಪು, ಈ ರೀತಿಯಾದ ಸುಗಂಧ ದ್ರವ್ಯಗಳು, ಈ ರೀತಿಯಾದ ಯಾವುದೇ ಪದಾರ್ಥಗಳನ್ನು ಬಳಸೋ ಹಾಗಿಲ್ಲ. ಜೊತೆಗೆ ಶ್ರಾವಣ ಮಾಸ ಯಾವಾಗ ಆರಂಭ ಅಂತ ನೋಡೋಣ. ಶ್ರಾವಣ ಮಾಸವು 2025ರಲ್ಲಿ ಆಗಸ್ಟ್ 5ರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ 2ರವರೆಗೆ ಇರುತ್ತದೆ. ಈ ಮಾಸವನ್ನು ಶಿವನ ಆರಾಧನೆಗೆ ಪವಿತ್ರವೆಂದು ಪರಿಗಣಿಸಲಾಗಿದೆ ಮತ್ತು ಈ ಸಮಯದಲ್ಲಿ ಅನೇಕ ಹಬ್ಬಗಳು ಮತ್ತು ವ್ರತಗಳನ್ನು ಆಚರಿಸಲಾಗುತ್ತೆ. ಶ್ರಾವಣದಲ್ಲಿ ಸೋಮವಾರ ಶಿವನಿಗೆ, ಮಂಗಳವಾರ ಮಂಗಳಗೌರಿಗೆ, ಶುಕ್ರವಾರ ವರಮಹಾಲಕ್ಷ್ಮಿಗೆ ಮತ್ತು ಶನಿವಾರ ವಿಷ್ಣು ಅಥವಾ ವೆಂಕಟೇಶ್ವರನಿಗೆ ಪೂಜೆ ಮಾಡುವುದು ವಾಡಿಕೆ. ಈ ಶ್ರಾವಣ ಮಾಸದಲ್ಲಿ ಪೂಜೆ ಮಾಡೋದ್ರಿಂದ ಏನೇನೆಲ್ಲ ವಿಶೇಷತೆಗಳಿದೆ, ಏನೇನೆಲ್ಲ ಪ್ರಯೋಜನಗಳಿದೆ ಅಂತ ನೋಡೋದಾದರೆ, ಶಿವನ ಆರಾಧನೆ. ಶ್ರಾವಣ ಮಾಸವು ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸ. ಈ ಮಾಸದಲ್ಲಿ ಶಿವನಿಗೆ ರುದ್ರಾಭಿಷೇಕ, ಬಿಲ್ವಾರ್ಚನೆ ಮಾಡುವುದರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಜೊತೆಗೆ ಈ ಶ್ರಾವಣ ಮಾಸದಲ್ಲೇ ವರಮಹಾಲಕ್ಷ್ಮಿ ವ್ರತ ಕೂಡ ಬರುತ್ತೆ. ಶ್ರಾವಣ ಮಾಸದ ಹುಣ್ಣಿಮೆಯ ದಿನದ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತೆ. ಮಂಗಳ ಗೌರಿ ವ್ರತ ಕೂಡ ಶ್ರಾವಣ ಮಾಸದಲ್ಲೇ ಬರುತ್ತೆ. ಶ್ರಾವಣ ಮಾಸದ ಪ್ರತಿ ಮಂಗಳವಾರದಂದು ಮಂಗಳ ಗೌರಿ ವ್ರತವನ್ನು ಆಚರಿಸಲಾಗುತ್ತೆ. ಇದು ಮಹಿಳೆಯರಿಗೆ ಸಂಬಂಧಿಸಿದ ವ್ರತವಾಗಿದ್ದು ಪತಿಯ ದೀರ್ಘಾಯುಷ್ಯಕ್ಕಾಗಿ ಆಚರಿಸಲಾಗುತ್ತೆ. ಮತ್ತು ಈ ಆಚರಣೆನ ಹೇಗೆ ಮಾಡಬೇಕು ಅಂತ ಹೇಳಿದರೆ, ಜೊತೆಗೆ ಯಾವ ವಾರಗಳಲ್ಲಿ ಮಾಡಬೇಕು ಅಂತ ಹೇಳಿದರೆ, ಈ ಮಾಸದಲ್ಲೇ ರಕ್ಷಾಬಂಧನ, ನಾಗರ ಪಂಚಮಿ ಮುಂತಾದ ಹಬ್ಬಗಳನ್ನ ಆಚರಿಸಲಾಗುತ್ತೆ. ಜೊತೆಗೆ ಸೋಮವಾರ ಶಿವನ ಪೂಜೆಗೆ ಮೀಸಲಾಗಿಟ್ಟು, ಮಂಗಳವಾರ ಮಂಗಳ ಗೌರಿ ವ್ರತ, ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಮತ್ತು ಲಕ್ಷ್ಮೀ ಪೂಜೆಗೆ ಮೀಸಲಾಗಿ ಇಡಬೇಕು. ಶನಿವಾರ ವಿಷ್ಣು ಅಥವಾ ವೆಂಕಟೇಶ್ವರನ ಪೂಜೆ ಮಾಡೋದು ಒಳ್ಳೆಯದು. ಹೇಳಿದರೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ಹಾಲನ್ನು ಅರ್ಪಿಸುವುದರಿಂದ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಮತ್ತು ಮನಸ್ಸು, ದೇಹ, ಆತ್ಮ ಶುದ್ಧವಾಗುತ್ತೆ ಎಂದು ನಂಬಲಾಗಿದೆ. ಜೊತೆಗೆ ಈ ಮಾಸದಲ್ಲಿ ವಿಷ್ಣುವಿಗೆ ವಿಶೇಷ ಪೂಜೆಯನ್ನು ಮಾಡುವುದರಿಂದ ಶನಿ ದೋಷಗಳು ನಿವಾರಣೆ ಆಗುತ್ತೆ ಮತ್ತು ಎಲ್ಲ ಕೆಲಸಗಳಲ್ಲಿಯೂ ಕೂಡ ಯಶಸ್ಸು ಅನ್ನೋದು ಸಿಗುತ್ತೆ. ಶ್ರಾವಣ ಮಾಸದಲ್ಲಿ ಬರುವ ಶನಿವಾರದಂದು ದಾನ ಧರ್ಮ ಮಾಡುವುದು ಪುಣ್ಯದ ಸಂಪಾದನೆಗೆ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳೆಲ್ಲವನ್ನೂ ಕೂಡ ಭಯ ಭಕ್ತಿಯಿಂದ ಆಚರಣೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತೆ ಅಂತ ಹೇಳಲಾಗಿದೆ. ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಶ್ರಾವಣ ಮಾಸದಲ್ಲಿ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿ
ನಿಮ್ಮ ಕುಟುಂಬಕ್ಕೆ ಮತ್ತು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.